ಅಲ್ಲ, ಮೋದಿ ಏನು ಮಾಡಿದ್ದಾರೆ ಅಂತ ಅನ್ಬೇಕಲ್ಲ. ಮೋದಿ ಈ ದೇಶ ನೋಡಿ, ಮೋದಿ ಈ ದೇಶಕ್ಕೆ ಮಾರ್ತಾ ಇರೋದು ಯಾರ ಆಸ್ತಿನ? ರಾಹುಲ್ ಗಾಂಧಿ ಆಸ್ತಿನೇ ಅಥವಾ ಸೋನಿಯಾ ಗಾಂಧಿ ಆಸ್ತಿನ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ನೆಹರು ಅವರ 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 ಕುಟುಂಬಗಳು ಈ ದೇಶಕ್ಕೆ ಈ ದೇಶದ ಜನರುಗಳಿಗೆ ಏನು ಆಸ್ತಿ ಮಾಡಿ ಹೋಗಿದ್ದಾರೆ, ಆ ಆಸ್ತಿನ ಮಾರ್ತಾ ಇರೋದು ತಾನೇ, ಅವ್ರ ಸ್ನೇಹಿತರುಗಳಿಗೆ ಕೊಡ್ತಾ ಇರೋದು. ಅದರಿಂದ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೋ ಅಥವಾ ಸೋನಿಯಾ ಗಾಂಧಿಗೋ ಅಥವಾ ರಾಹುಲ್ ಗಾಂಧಿ ಅವರಿಗೆ ಏನಾದ್ರು ತೊಂದರೆ ಇದೆಯಾ? ತೊಂದರೆ ಯಾರಿಗೆ? ನನಗೆ ತಾನೇ. ನನ್ನ ಆಸ್ತಿಗಳು ಮಾರ್ತಾ ಇರೋದು. ಆ ಅವೇರ್ನೆಸ್ಗಳನ್ನ ನಾವು ಹುಟ್ಟಾಕಲಿಲ್ಲ ಅಂದರೆ, ಮತ್ತು ನನಗನ್ಸುತ್ತೆ ಮೋದಿ ಈ ಬಾರಿ ಯಾರು ಸೋಲಿಲ್ಲ ಅಂದರೆ, ನಾವು ಈ ಜನಗಳು ಮೋದಿನ ಸೋಲಿಸಲಿಲ್ಲ ಅಂತಂದರೆ ಇನ್ನು ಮುಂದೆ ಚುನಾವಣೆ ಆಗೋದು ಕಷ್ಟ ಆಗ್ಬೋದು. ಅಷ್ಟಂತೂ ಸ್ಪಷ್ಟ. ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ, ಸಂವಿಧಾನನ ಉಳಿಸ್ಕೊಳ್ಳಿಕ್ಕೆ, ಈ ದೇಶದ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ, ಈ ದೇಶ ಭಾರತವನ್ನು ಉಳಿಸ್ಕೊಳ್ಳಿಕ್ಕೆ ಈ ಬಾರಿ ಮೋದಿ ಸೋಲ್ಲೇಬೇಕು. ಈ ಬಾರಿ ಸೋಲಿಸಲಿಲ್ಲ ಅಂತ ಅಂದರೆ ಇದು ಕಾಂಗ್ರೆಸ್ನ ಸೋಲಾಗಲ್ಲ, ಇದು ಈ ದೇಶದ ಜನರ ಸೋಲಾಗತ್ತೆ.